ಶ್ರೇಯರಿ ನಿಮ್ಮ ಅದಕ್ಕೆ ನಂಬರ್ ಬಿಸಿ ಬರ್ತಿದೆ, ಏನ್ ಮಾಡ್ತಿದ್ದಾಳ? ಎದ್ದಿದ್ದಾಳ, ಮಲಗಿದಾಳ? ಅವರು ಎದ್ದಿದ್ದಾರೆ, ಫೋನು ಎದ್ದಿದೆ. ಆದ್ರೆ 1 ಅವರಿಂದ ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಆ ಕಡೆಯಿಂದ ಫೋನ್ ಮಾಡಿದವ್ರ ಕರೆನ್ಸಿ ಖಾಲಿ ಆಗೋವರೆಗೂ ನಮ್ಮ ಅದಕ್ಕೆ ಫೋನ್ ಇಡಲ್ಲ ಅನ್ಸುತ್ತೆ. ಹಾ ಸರಿ ಸರಿ, ನಾನು ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ತರ್ತಿದ್ದೀನಿ, ಅದನ್ನೇ ಅವಳಿಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಫೋನ್ ಮಾಡಿ ಹೇಳಿ ತಂದ್ಕೊಟ್ರೆ ಅದು ಸರ್ಪ್ರೈಸ್ ಗಿಫ್ಟ್ ಆಗತ್ತೇನೋ ಪಾಪಣ್ಣ. ನಿನಗೆ ಯಾಕೆ ಅವೆಲ್ಲ? ಹೋಗ್ಲಿ, ಅಮ್ಮ ಇದ್ದಾರಾ? ಹೋಗ್ಲಿ, ಅಮ್ಮನೂ ಇದ್ದಾರೆ. ಮಹಡಿ ಮೇಲೆ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹಾ ಸರಿ, ಅಮ್ಮನಿಗೆ ಮತ್ತೆ ಚಾರುಗೆ ಇಬ್ರಿಗೂ ಮನೇಲಿರೋ ಕೇಳು, ಇಬ್ರಿಗೂ ಗಿಫ್ಟ್ ತರ್ತಿದ್ದೀನಿ ನಾನು. ಅವ್ರಿಬ್ರಿಗೆ ಮಾತ್ರ ಗಿಫ್ಟಾ? ನನ್ಗೆ ನಿಮಗೆ? ನಿಮ್ಗೆಲ್ಲ ಏನೋ ಗಿಫ್ಟು? ನೀನು ನಿಮ್ಮಿ ಹೋಗಿ ಆ ಮೂಲೆಯಲ್ಲಿರೋ ಪಾನಿಪುರಿ ಅಂಗಡಿಲಿ ಪಾನಿಪುರಿ ತಿನ್ನಿ, ನಾನು ಆಮೇಲೆ ಬಿಲ್ ಕ್ಲಿಯರ್ ಮಾಡ್ತೀನಿ. ಸೂಪರ್ 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 ಪಾಪಣ್ಣ ನೀನು. ಥ್ಯಾಂಕ್ ಯು ಸೋ ಮಚ್. ಶ್ರೀಹರಿ ಚುರ್ಕೋ ಚುರ್ಕೋ, ಅಲ್ಲಿ ಜಾಗ ಇದೆ ತಾನೆ? ಪರವಾಗಿಲ್ಲ. ಏನ್ ಗೊತ್ತೇನೋ ಶ್ರೀಹರಿ, ಈ ನಡುವೆ ನನ್ನ ಫೋನಲ್ಲಿ ಜಾಸ್ತಿ ಹೊತ್ತು ಬ್ಯಾಟ್ರಿ ಇರೋದೇ ಇಲ್ಲ, ಬೇಗ ಡೌನ್ ಆಗ್ಬಿಡತ್ತೆ ಗೊತ್ತಾ? ಹೌದಾ ಅದ್ಕೆ? ನಿಮ್ದು ಹೊಸ ಫೋನ್ ಅಲ್ವಾ, ಬಿಸಿ ಆಗೋಷ್ಟು ಫೋನಲ್ಲಿ ಮಾತಾಡಿದ್ರೆ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ. ಹೊಸ ಫೀಚರು. ಹೌದೇನೋ, ಅದಕ್ಕೆ ಇನ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, ಉದ್ದ ವೈರ್ ತಗೊಂಡು ಚಾರ್ಜಿಗೆ ಹಾಕೊಂಡು ಫೋನಲ್ಲಿ ಮಾತಾಡ್ತೀನಿ. ಏನ್ ಪೆಂಗ್ ತರ ಮಾತಾಡ್ತೀರಾ ಅದ್ಗೆ? ಚಾರ್ಜ್ ಹಾಕೊಂಡು ಫೋನಲ್ಲಿ ಮಾತಾಡಿದ್ರೆ ಫೋನ್ ಬ್ಲಾಸ್ಟ್ ಆಗಲ್ವಾ? ಅಲ್ಲ, ಕಾಮನ್ ಸೆನ್ಸ್ ಅದ್ಗೆ. ಬಿಡಿ ಬಿಡಿ, ಪಾಪಣ್ಣ ಫೋನ್ ಮಾಡಿದ್ದ, ಅದೇನೋ ನಿಮ್ಗೆ ಗಿಫ್ಟ್ ತರ್ತಾ ಇದ್ದಾನಂತೆ, ಅದ್ಕೆನ ಮನೇಲೇ ಇರೋಕ್ ಹೇಳು ಅಂದ. ಹೌದೇನೋ ಶ್ರೀಹರಿ, ನನಗೆ ಗಿಫ್ಟ್ ತರ್ತಿದಾರಾ? ವಾವ್! ಹೇ ಶ್ರೀಹರಿ, ಎದ್ದೇಳಿ ಎದ್ದೇಳಿ. ಕೂತ್ಬಿಟ್ರೆ ಎಲ್ಲಾರು. ಏನದು ಗಿಫ್ಟ್ ಮಾತು? ಅದು ಪಾಪಣ್ಣ ಫೋನ್ ಮಾಡಿದ್ದ, ಅದ್ಕೆಗೋಸ್ಕರ ಸ್ಪೆಷಲ್ ಆಗಿ ಒಂದು ಗಿಫ್ಟ್ ತರ್ತಾ ಇದೀನಿ, ಅದ್ಕೆ ಮನೇಲೇ ಇರಕ್ ಹೇಳು ಅಂದ, ಅದನ್ನೇ ಹೇಳ್ತಿದ್ದೆ. ನನಗ್ ಗಿಫ್ಟ್ ಇಲ್ವಂತ? ನಿನ್ ವಿಷಯ ಅವ್ನು ಲಿಫ್ಟೇ ಮಾಡ್ಲಿಲ್ಲ, ಇನ್ ಗಿಫ್ಟ್ ಎಲ್ಲಿಂದ ಬರುತ್ತೆ? ಹೆಂಡತಿಗೆ ಮಾತ್ರ ಗಿಫ್ಟಾ? ಬರ್ಲಿ ದಿಗಡ್ದಿಮ್ಮಿ ಗಂಡ, ನಾನು ನೋಡ್ಕೋತೀನಿ. ಅಷ್ಟು ತಿಂಗಳು ಹೆತ್ತು ಹೊತ್ತು ಬೆಳೆಸಿದ್ದಕ್ಕೆ ಈ ತಾಯಿಗೋಸ್ಕರ ಒಂದ್ ಗಿಫ್ಟ್ ಕೊಡಕ್ಕಾಗಲ್ವೇನೋ ಶ್ರೀಹರಿ? ಈ ಕುತುಬ್ ಮಿನಾರ್ ಹೆಂಡತಿಗೆ ಮಾತ್ರ ಗಿಫ್ಟಾ? ತರ್ಲಿ ತರ್ಲಿ, ನಾನು ಯಾಕಪ್ಪ ಇರ್ಬೇಕು ಈ ಮನೆಯಲ್ಲಿ? ಒಂದ್ ಗಿಫ್ಟ್ ನನಗೆ ಕೊಡಲ್ಲ ನನ್ ದೊಡ್ಡ ಮಗ ಅಂದ್ರೆ. ನಾನ್ ಮನೆ ಬಿಟ್ಟು ಹೊರಟೆ. ಮಾಯಿ ಮಾಯಿ ಮಾಯಿ, ಅಮ್ಮ ಇದೇನ್ ಸೂಟ್ ಕೇಸು ತೂಕಕ್ಕೆ ಹಾಕಕ್ಕ? ಇಲ್ಲಪ್ಪ, ಈ ಮನೆಯಲ್ಲಿ ನನ್ ಪ್ರೀತಿನೇ ತೂಕಕ್ಕೆ ಹಾಕಿದಿರಲ್ಲ, ನಾ ಹೊರಟೆ. ಅಮ್ಮ, ಪಾಪಣ್ಣಗೋಸ್ಕರ ಅಲ್ದಿದ್ರು ನನ್ಗೋಸ್ಕರ ಈ ಮನೇಲಿರಮ್ಮ. ಬೇಡಪ್ಪ, ಇಷ್ಟು ದಿನ ಈ ಮನೆಯಲ್ಲಿ ಇದ್ದು ಆ ಪಾಪುನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ದಕ್ಕೆ ನನ್ನ ಕಸ ಕಸದ ತರ ನೋಡ್ಬಿಟ್ಲಲ್ಲ ಅವನು. ಕಸದಂತೆ ಕಂಡರು ಮನೆಯಲ್ಲೇ ಎಲ್ಲರೂ. ನಾ ಹೊರಟೆ. ನಿಂತ್ಕೊಳ್ಳಿ. ನೀವ್ ಈ ತರ ಸೂಟ್ ಕೇಸ್ ತಗೊಂಡು ಹೋದ್ರೆ ನನಗೆ ತುಂಬಾ ಬೇಜಾರಾಗತ್ತೆ. ಇನ್ನೇನೋ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಲಾ ನಾನು? ಹಾಗಲ್ಲ ಮಾಯಿ. ಇರ್ಲಿ ಬಿಡಮ್ಮ, ನನ್ ಮಕ್ಕಳಂತೂ ನನ್ನ ತಡಿಯೋದಿಲ್ಲ. 2 ಡೇಸ್ಗೆ ಅಂತ ಬಂದಿರ ನೀನಾದ್ರೂ ತಡಿತಿದ್ಯಲ್ಲ, ಅಷ್ಟೇ ನನಗೆ ಖುಷಿ. ಮಾಯಿ, ನಾನು ಹಾಗಲ್ಲ ಹೇಳಿದ್ದು. ಈ ಸೂಟ್ ಕೇಸು ಸಿಕ್ಕಾಪಟ್ಟೆ ಭಾರ ಇದೆಯಾ, ನೀವ್ ಇದನ್ನ ಹೊಟ್ಕೊಂಡ್ ಕೆಳಕ್ ತನಕ ಹೋದ್ರೆ ನಿಮ್ ಬೆನ್ನು ಉಳ್ಕತ್ತೆ, ಅವಾಗ ಮತ್ತೆ ನೀವ್ ಇದೇ ಮನೇಲಿ ಉಳ್ಕೋತೀರಾ. ಅದಕ್ಕೆ ನಾನೇ ಸೂಟ್ ಕೇಸ್ ಕೆಳಕ್ ತನಕ ತಂದ್ಕೊಟ್ಟು ನಿಮ್ಮನ್ನ ಆಟೋ ಹಚ್ಚಿ ಕಳಿಸ್ತೀನಿ, ಓಕೆನಾ? ಅದ್ಕೆ ಆಟೋಗೆ ಎಷ್ಟಾಗುತ್ತೆ ಹೇಳ್ತೀನಿ ತಡಿ. ಅದ್ಕೆ ಇಲ್ಲಿ ಆಟೋ ಎಲ್ಲಿ ಸಿಗುತ್ತೆ? ಆನ್ಲೈನ್ ಹುಡ್ಕೋ ಸಿಗ್ಬೋದೇನೋ. ಇದೇನಿದು, ಎಲ್ರು ಲಗೇಜ್ ತಗೊಂಡು ಎಲ್ಲ ಹೊರಟಿದ್ದೀರಾ? ಹೇಳೋ ಶ್ರೀಹರಿ, ಎಲ್ಲರೂ ಅಲ್ಲ ನಾನು ಒಬ್ಳೆ ಅಂತ. ಒಬ್ಳೆ ಹೋಗ್ತಿದ್ಯಮ್ಮ? ಎಲ್ಲಿ? ಕಾಶಿಗ? ಕೇದಾರ್ನಾಥಕ್ ಹೋಗಿ ಕೈಲಾಸ ಪರ್ವತದಿಂದ ಧುಮುಕ್ ಬಿಡ್ತೀನಿ. ಯಾಕಮ್ಮ? ಬರ ಸೈಡ್ಗೆ. ಯಾಕಮ್ಮ ಸಿಟ್ಟು ನನ್ನ ಮೇಲೆ? 9 ತಿಂಗಳು ನಿನ್ನ ಹೊತ್ತು ಹೆತ್ತು ಬೆಕ್ಕಿನ ಮರಿಯಲ್ಲ, ಕೋತಿ ಮರಿ ತರ ಎದೆಗೆ ಹೋಚ್ಕೊಂಡು ಸಾಕಿದಕ್ಕೆ ಇದೇನಾ ನೀನ್ ಕೊಡೋ ಮರ್ಯಾದಿ? ನನ್ಗೊಂದು ಗಿಫ್ಟ್ ಕೊಡ್ಸಕ್ಕಾಗಲ್ವಾ? ಬರೀ ನೀನ್ ಹೆಂಡತಿಗೆ ಮಾತ್ರ ಗಿಫ್ಟ್ ತರ್ತೀಯಾ? ನಾನಂತದ್ದು ಏನೋ ಮಾಡಿಲ್ವಲ್ಲಮ್ಮ. ಸುಮ್ನಿರಪ್ಪ, ಇವಾಗ ಗಿಣಿತರ ನನ್ನ ಹತ್ರ ಏನ್ ಮಾತಾಡ್ಬೇಡ. ಇವ್ರು ಫೋನ್ ಮಾಡಿ ಹೇಳ್ದಿ ಅಂತೆ ನಿನ್ ಹೆಂಡತಿಗೆ ಸರ್ಪ್ರೈಸ್ ಗಿಫ್ಟ್ ತರ್ತಿದ್ಯಾ ಅಂತ. ನನಗೊಂದು ಚಾಕ್ಲೇಟ್ ಆದ್ರೂ ತಂದಿದ್ಯಾ ಪಾಪ ನೀನು? ಹೇಳೋ ಶ್ರೀಹರಿ. ಏನೋ ಪಾಪಣ್ಣ ನೀನು? ಹೂ ಟೋಲ್ಡ್ ಯು? ಅವ್ನು ಹೇಳ್ತಾನೆ ನಾನು ನಿನಗೂ ಗಿಫ್ಟ್ ತರ್ತಾ ಇದ್ದೀನಿ ಅಂತ ಅವ್ನಿಗೆ ಹೇಳ್ದೆ. ಕೇಳೋಣ. ಹೌದಾ? ಮತ್ತೆ ಇವ್ನು ಹೇಳ್ದ ನೀನು ಅವಳಿಗೆ ಮಾತ್ರ ಗಿಫ್ಟ್ ತರ್ತಿದ್ಯಾ ಅಂತ? ನೋ ವೇ, ಚಾನ್ಸೇ ಇಲ್ಲ. ನಾನು ಶ್ರೀಹರಿಗೆ ಇಬ್ರಿಗೂ ಗಿಫ್ಟ್ ತರ್ತೀನಿ, ಇಬ್ರು ಮನೇಲಿ ಇರ್ಲಿ ಅಂತ ನಾನು ಹೇಳ್ದೆ. ಹಂಗಂದೆ ಪಾಪಣ್ಣ ನೀನು? ಅಯ್ಯೋ, ನೆಟ್ವರ್ಕ್ ಇಶ್ಯೂ ಅಮ್ಮ. ಅವನ ವಾಕ್ಯ ಹೇಳಿದ್ ನನಗೆ ಕೇಳಿಸ್ಲೇ ಇಲ್ಲ, ಬರೀ ಅದಕ್ಕೆ ಗಿಫ್ಟ್ ತಂದಿದ್ದಾನೆ ಅನ್ಕೊಂಡೆ. ಫೋನ್ ನೆಟ್ವರ್ಕ್ ಇಶ್ಯೂ ಅಲ್ವಾ, ಕಂಪ್ನಿ ಓನರ್ಗೆ ಫೋನ್ ಮಾಡಿ ಯಾಕೆ ಹಿಂಗ್ ಆಯ್ತು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಏನಪ್ಪ ಪಾಪು ನನ್ ಮಧ್ಯ ತಂದಿಡಕ್ ನೋಡ್ತೀಯಾ? ಒಳ್ಳೆನ ತಾವು ಈ ಸಲ ಬಿಟ್ಟ ಅಂದ್ರೆ ನಿಜವಾಗ್ಲೂ ರಿಪೋರ್ಟ್.
ನೀನೇನಮ್ಮ ಅವ್ನ್ ಮಾತೆಲ್ಲ ಸಾರಿ ಅಮ್ಮ ಈ ಬಾಕ್ಸು ನಿನಗೆ, ಸ್ವೀಟು ಈ ಬಾಕ್ಸು ನಿನಗೆ. ಥ್ಯಾಂಕ್ ಯು ಸೋ ಮಚ್ ಜಾನು. ಏನಿದೆ ಇದ್ರಲ್ಲಿ? ಗಿಫ್ಟ್ ರ್ಯಾಪ್ ಆಗಿದೆ ಅಂದ್ಮೇಲೆ ಗಿಫ್ಟ್ ತಾನೇ ಇರುತ್ತಿದ್ರಲ್ಲಿ. ಆದ್ರೆ ಇದು ಪ್ರತಿ ದಿನ ಯೂಸ್ ಮಾಡೋಂತ ಗಿಫ್ಟು. ನೀವ್ ನೋಡಿದ್ರೇನೆ ಫಿದಾ ಆಗ್ಬಿಡ್ತೀರಾ. ಹೌದಾ? ನಾ ಹಾಗಿದ್ರೆ ಇದನ್ನ ಹೋಗಿ ರೂಮಲ್ಲಿ ಓಪನ್ ಮಾಡ್ತೀನಿ. ನನಗೇನ್ ಹೇಳ್ತಾ ಇದ್ಯಾ? ನಾನು ರೂಮಲ್ಲೇ ಓಪನ್ ಮಾಡೋದು, ಇನ್ನೇನು ಬಿದಿಲ್ ನಿಂತ್ಕೊಂಡು ಓಪನ್ ಮಾಡ್ತೀನಿ. ಕೆಟ್ಕೊಂಡ್ ಬಿದ್ಬಿಡುತ್ತೆ ಪಾಪು ನನ್ಗೆ, ಅಲ್ವಾ? ಇದೇನಿದು? ಒಂದೊಂದ್ ಚಪ್ಪಲಿ ಒಂದೊಂದ್ ಡಿಸೈನ್ ಒಂದೊಂದ್ ಕಲರ್ ಇದೆ. ಇದೇ ಸರ್ಪ್ರೈಸ್ ಇರ್ಬೇಕು, ಪಾಪು ಹೇಳಿದ್ದು ಹೊಸ ಫ್ಯಾಷನ್. ಏನು ಇದೇನಿದು? ಎರಡು ಬೇರೆ ಬೇರೆ ಚಪ್ಪಲಿ ಮಿಸ್ಟೇಕ್ ಆಗಿ ಹಾಕ್ಬಿಟ್ಟಿದಾರಾ? ಏನೋ ಈಗಿನ ಫ್ಯಾಷನ್ ಇರಬೇಕು. ಜಾನು ತಂದಿರೋದಲ್ವಾ? ಓ ಮೈ ಗಾಡ್, ಕಲರ್ ಕಲರ್, ವಾಟ್ ಕಲರ್? ಲೆಫ್ಟ್ ಒನ್ ಕಲರ್, ರೈಟ್ ಒನ್ ಕಲರ್. ಅಮ್ಮ ತಾಯಿ, ಇವಾಗ ನಿಜವಾಗ್ಲೂ ನೀನ್ ಅಮ್ಮ ತಾಯಿ ತರನೇ ಇದೆಯಾ ಅಂತ ಅನ್ಸ್ತಾ ಇಲ್ವಾ? ನಿಜವಾಗ್ಲೂ ಇವತ್ತು ಬಿಟ್ಟಾಗ ರಿಬೌಂಡು. ಒಂದ್ ಜೊತೆ ಕೆಂಪು ಒಂದ್ ಜೊತೆ ನೀಲಿ ಕಲರ್ ಅಲ್ವಾ ಸೆಲೆಕ್ಟ್ ಮಾಡಿದ್ದು? ಹಾಳಾದವನು. ಈ ಬಾಕ್ಸಲ್ಲಿ ಒಂದು ಆ ಬಾಕ್ಸಲ್ಲಿ ಒಂದು ಹಾಕಿ ಎಡವಟ್ ಮಾಡಿದಾನಲ್ಲ. ಅಮ್ಮ ಅದು ಏನಾಯ್ತಂದ್ರೆ, ಪಾಪು ನೀನ್ ಏನು ಹೇಳ್ಬೇಡ, ನೀನ್ ತಂದ್ಕೊಟ್ಟಿರೋದೇ ಫ್ಯಾಷನ್ನು. ಮೊನ್ನೆ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ರು ಒಂದ್ ಕಾಲಿಗೆ ಒಂದ್ ಸಾಕ್ಸು, ಇನ್ನೊಂದ್ ಕಾಲಿಗೆ ಇನ್ನೊಂದ್ ಕಲರ್ ಸಾಕ್ಸ್ ಹಾಕೊಂಡು ಓಡಾಡ್ತಾ ಇದಾರೆ ಕಡೋ. ಹೌದು ಪಾಪಣ್ಣ, ಇವಾಗ ಹಂಗೆ ಶರ್ಟ್ ಕೂಡ ಅಷ್ಟೇ, ಒಂದ್ ಸೈಡ್ ಬ್ಲಾಕ್ ಇನ್ನೊಂದ್ ಸೈಡ್ ವೈಟ್ ಕಲರ್ ಹಾಕೊಂಡು ಅರ್ಧನಾರೀಶ್ವರ ತರ ವಾಕ್ ಮಾಡ್ತಾ ಗೋ ಮಾಡ್ತಿರ್ತಾರೆ. ಹೌದೌದು, ಇವಾಗೆಲ್ಲ ಪ್ಯಾಂಟ್ ಕಮ್ ಚಡ್ಡಿ ಬರುತ್ತಲ್ಲ, ಹಾಗೆ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇರ್ತೀವಿ. ಶೆಕೆ ಆಯ್ತು ಅನ್ಕೊಳ್ಳಿ, ಮಂಡಿ ಹತ್ರ ಇರೋ ಜಿಪ್ ತೆಗೆದ್ ಬಿಡೋದು, ಅವಾಗ ಕೆಳಗಡೆ ಇರೋ ಕಾಲ್ಗಳು ಕೈಗೆ ಬಂದ್ಬಿಡುತ್ತೆ, ಶಾರ್ಟ್ಸ್ ಆಗುತ್ತೆ. ಆ ತರ ರಿಮೂವ್ ಮಾಡಿದ್ರೆ ಪ್ಯಾಂಟು ಶರ್ಟ್ ಆಗುತ್ತೆ. ಜಾನು, ಎರಡು ಕಲರ್ ತುಂಬಾ ಚೆನ್ನಾಗಿದೆ, ಅಮೇಸಿಂಗ್ ಕಾಂಬಿನೇಷನ್. ನಿಮಗ್ ಬಿಟ್ರೆ ಈ ತರ ಸೆಲೆಕ್ಟ್ ಮಾಡಕ್ ಯಾರಿಗೂ ಬರಲ್ಲ. ಪಾಪು ಈ ರೆಡ್ ಕಲರ್ ಇದೆಯಲ್ಲ ಆ ಕಲರ್ ಬಾರ್ಡ್ರು, ಈ ಬ್ಲೂ ಕಲರ್ ಇದೆಯಲ್ಲ ಆ ಕಲರ್ ಬಾಡಿ ಇರೋ ಸೀರೆ ತಗೋಬೇಕು ಅಂತ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಕಣ. ಅಲ್ಲಮ್ಮ ಅದು ಮೋಸ್ಟ್ಲಿ ಏನಾಗಿದೆ ಅಂದ್ರೆ, ಪಾಪು ನೀನ್ ಏನು ಹೇಳ್ಬೇಡ, ಒಂದ್ ನಿಮಿಷ ತಡಿ, ಇವಾಗ ನೋಡಿ ಸೆಲ್ಫಿ ತಗೋತೀನಿ. ಫೋನ್ ಕೊಡು ನಿಮ್ಮೆ. ಇವಾಗ ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿಸ್ತೀನಿ ನೋಡು. ಅಮ್ಮ ಅಪ್ಲೋಡ್ ಮಾಡೆ. ಇದೇ ಕಾಂಬಿನೇಷನ್ ಸೀರೆ ಕೊಂಡ್ಕೊಂಡು ಆ ಸೀರೆ ಜೊತೆಗೆ ಈ ಚಪ್ಪಲಿಗಳನ್ನ ಹಾಕೊಂಡು ಹೋದ ಅಂದ್ರೆ ಹಿಂಗಿರುತ್ತೆ ಗೊತ್ತಾ? ನಿನ್ನೆ ಏನಾದ್ರು ಕಮೆಂಟ್ಸ್ ಬಂತಾ? ಆಲ್ರೆಡಿ ಕಮೆಂಟ್ಸ್ ಕಮಿಂಗ್ ಮಮ್ಮಿ. ನಿನ್ನೆ ಏನ್ ಬಂದಿದೆ ಕಮೆಂಟ್ಸ್? ಮೇಡಮ್, ನೀವ್ ಈ ಸ್ಲಿಪ್ಪರ್ನ ಯಾವ ದೇವಸ್ಥಾನದಲ್ಲಿ ದೇಪುದ್ರಿ? ಇನ್ನೊಂದು ಕಮೆಂಟ್. ಮೇಡಮ್, ಮದ್ವೆ ಮನೆಯಲ್ಲಿ ಒಂದ್ ಚಪ್ಲಿನ ಕಳ್ಕೊಂಡು ಇನ್ನೊಂದ್ ಚಪ್ಲಿನ ಯಾರ್ದು ಹಾಕೊಂಡ್ ಬಂದ್ರಿ? ಅಮ್ಮ ಅದೇನಾಗಿದೆ ಅಂದ್ರೆ, ಒಂದೊಂದು ಡಬ್ಬದಲ್ಲಿ ಒಂದೊಂದು ಚಪ್ಪಲಿ ಮಿಕ್ಸ್ ಆಗೋಗಿದೆ. ಈ ರೆಡ್ ಕಲರ್ ಬೇರೆ ಬ್ಲೂ ಕಲರ್ ಬೇರೆ, ಎರಡು ಬೇರೆ ಬೇರೆ ಅಮ್ಮ. ನೀನೊಂದು ಕೆಲಸ ಮಾಡು, ಆ ರೆಡ್ ಕಲರ್ ಚಪ್ಪಲಿ ಇವಳು ಕೊಟ್ಬಿಟ್ಟು ಆ ಬ್ಲೂ ಕಲರ್ ಚಪ್ಪಲಿ ನೀನ್ ಇಸ್ಕೋ. ಪಾಪ ಅದ್ ಹೆಂಗೋ ಆಗತ್ತೆ? ನೀನ್ ಕೊಟ್ಟಿರೋ ಗಿಫ್ಟ್ ನಾನು ಯಾರ ಜೊತೆನೂ ಎಕ್ಸ್ಚೇಂಜ್ ಮಾಡೋದಿಲ್ಲ, ರಿಟರ್ನ್ ಮಾಡೋದಿಲ್ಲ. ಬಿಲ್ ಮೇಲೆ ಇದನ್ನ ಪ್ರಿಂಟ್ ಮಾಡಿರಲ್ವಾ, ಗೊತ್ತಿಲ್ವಾ ನಿನ್ಗೆ? ಸ್ವೀಟು, ಹೋಗ್ಲಿ, ನೀನಾದ್ರೂ ನೀಲಿ ಬಣ್ಣದ ಚಪ್ಪಲಿ ಕೊಟ್ಟು ಕೆಂಪು ಬಣ್ಣದ ಇಸ್ಕೋ. ಅದ್ ಹೇಗಾಗತ್ತೆ ಜಾನು? ನೀವ್ ಇದನ್ನ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಇದೇ ಚೆನ್ನಾಗಿದೆ, ಹಾಕೊಳ್ಳೋಳ್ ನಾನು. ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಪಾಪು, ನಾನ್ ಬೇಕಾದ್ರೆ ಚಪ್ಲಿನ ದಾನ ಮಾಡ್ಬಿಡ್ತೀನಿ, ಆದ್ರೆ ಇವಳ ಜೊತೆ ಮಾತ್ರ ನಾನು ಎಕ್ಸ್ಚೇಂಜ್ ಮಾಡಲ್ಲ. ನಾನು ಅಷ್ಟೇ, ಬೇಕಿದ್ರೆ ಈ ಚಪ್ಲಿನ ರೋಡಲ್ಲಿ ಹೋಗೋ ಬೆಗ್ಗರ್ ಜೊತೆ ಎಕ್ಸ್ಚೇಂಜ್ ಮಾಡ್ತೀನಿ. ಮಾಯಿಗ್ ಮಾತ್ರ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಏಕೋನಲ್ಲಿ ನುಡಿದ್ಬಿಟ್ಲು. ಜಾಗ ಬಿಡೆ, ಬರ್ಬಿಡ್ರಿ ಹೋಗ್ರಿ. ಬೇಕಿತ್ತ 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 ಬೇಕಿತ್ತ. ನಿಮ್ಮಿಬ್ರಿಗೆ ಪಾನಿಪುರಿ ಕಟ್ಟು. ಏನೇ ಬಸಿ ಮರ್ಯಾದೆ ಇದ್ದದೆ. ಯಾರಿಗ್ ಮರ್ಯಾದೆ? ಚಪ್ಪಲಿಗೆ. ಚಪ್ಲಿಗೆ ಏನ್ರಿ ಮರ್ಯಾದೆ? ಅಲ್ಲಕ್ಕಂತಾಯಿ, ಒಂದೊಂದ್ ಕಾಲ್ಗೆ ಒಂದೊಂದ್ ಬಣ್ಣ ಚಪ್ಪಲಿ ಹಾಕೊಂಡು ಊರ್ ಸುತ್ತ ತಿರ್ಗಾಡ್ತಿಯಲ್ಲ, ನೋಡ್ದವ್ರು ಏನ್ ಅನ್ಕೊಂಡಾರು ಅಂತ ನಿಂಗೆ ನಾಚಿಕೆ ಮನ ಮರ್ಯಾದೆ ಬೇಡ್ವೆ? ನೋಡಿ, ನನ್ ಕಾಲು ನನ್ ಇಷ್ಟ, ನಾನು ಏನ್ ಬೇಕಾದ್ರೂ ಹಾಕೋತೀನಿ, ನಿಮ್ಗೇನ್ ಕಷ್ಟ? ಅಯ್ಯೋ ನಮ್ಮ ಅವನೇ, ನೀನ್ ಹೆಂಗಾರು ಹಾಕೋ, ಯಾರ್ ಬೇಡ ಅಂದರು. ಕಷ್ಟ ನಂಗಲಕ್ಕನವ, ನಮ್ಮನೆ ಸೊಸೆದಿರ್ಗೆ. ಅಯ್ಯ, ನಿಮ್ ಸೊಸೆರ್ ನಿಮಗ್ ಕಾಟ ಕೊಟ್ರೆ ನಾನೇನ್ರಿ ಮಾಡ್ಲಿ? ನೋಡ್ತಾಯಿ, ನನ್ ಸೊಸೆದಿರೋರಲ್ಲ, ಒಬ್ಳು ನಂದೊಂದು ಹಾಕತ್ತಾಳೆ, ಅವಳದೊಂದು ಹಾಕತ್ತಾಳೆ.
ಇನ್ನೊಬ್ಳು ನನ್ನ ಮೊಮ್ಮಗಳದೊಂದು ಹಾಕತ್ತಾಳೆ ಅವಳದೊಂದು ಹಾಕತ್ತಾಳೆ. ಹಿಂಗೆ ಒಬ್ಬೊಬ್ಬ ಈ ಥರ ಹಾಕೊಂಡು ಊರು ಸುತ್ತ ರಂಗ ಪೂಜೆ ಮಾಡ್ಕೊಂಡು ತಿರುಗಿದ್ರೆ ನೋಡಿದವ್ರು ಏನು ಅನ್ಕೊಳಕ್ಕಿಲ್ಲ, ಇವಕ್ಕೇನು ಬಂದಿರೋದು ಮಲ್ಲಾಗ್ರು ಅಂತ ಉಗಿಯಕ್ಕಿಲ್ವೇ? ನನಗೆ ಗೊತ್ತಾಯ್ತು, ಇದು ನಿನ್ನಿಂದನೇ ಶುರು ಆಗಿರೋದು ಈ ದರಿದ್ರು ಪ್ಯಾಸನು ಅಂತ. ಅದಕ್ಕಯ್ಯ ನೀನು ನೋಡಿದ ತಕ್ಷಣ ನಿಂತ್ಕೊಂಡೆ, ನಿಂಗೆ ಉಗಿದ್ಬಿಟ್ಟು ಹೋಗೋಣ ಅಂತಾನೆ ನಿಂತ್ಕೊಂಡೆ ಕಣಮ್ಮಿ ನಾನು. ಏನಮ್ಮಿ ನಿನ್ನ ಪ್ಯಾಸನ್ನು? ಇದು ಒಂದು ಪ್ಯಾಸನ್ನೇ, ತಗೊಂಡು ಹಾಕೋ, ಟಿವಿಗೆ ಹಾಕೊಂಡು ತಿರುಗು, ಇಲ್ಲ ತಲೆ ಮೇಲೆ ಹೊತ್ಕೊಂಡು ತಿರುಗು. ಆ ಪ್ಯಾಸನ್ ಗೊತ್ತಿರು ಅಕ್ಬರ ಮುದವುಗಳ ಪ್ಯಾಸನ್ ಅಂತೆ ಪ್ಯಾಸನ್ನು. ನಮಸ್ತೆ ಮೇಡಮ್, ಈ ಫ್ಯಾಷನ್ನ ಕಂಡಿಡ್ದಿದ್ದು ಯಾರು? ಇದ ನಿಮಗೆ ಜಾನು ಅಂದ್ರೆ ಗೊತ್ತಾಗಲ್ಲ ಅಲ್ಲ, ನನ್ ಗಂಡ ಕಂಡು ಹಿಡ್ದಿದ್ದು. ಯಾಕೆ ಅವ್ರನ್ನ ಕರ್ಸಿ ಸನ್ಮಾನ ಮಾಡ್ತೀರಾ? ಇಲ್ಲ, ಮಕ್ ಉಗಿತಿ. ಯಾಕ್ರಿ ಅವ್ರೇನ್ ಮಾಡಿದ್ರು? ಇನ್ನೇನ್ ಮೇಡಮ್, ನನ್ನ ಹೆಂಡತಿ ಒಂದ್ ಅಂಗಡಿಗೆ ಹೋಗಿ ಬಲ್ಗಾಲಿನ ಚಪ್ಪಲಿ ತಗೋತಾಳೆ, ಇನ್ನೊಂದ್ ಅಂಗಡಿಗೆ ಹೋಗಿ ಎರಡ್ಗಾಲಿನ ಚಪ್ಪಲಿ ತಗೋತಾಳೆ. ಆ ಎರಡ್ ಚಪ್ಪಲಿ ಬಿಲ್ಲು ನನ್ನ ತಲೆ ಮೇಲೆ ಬೀಳ್ತಿದೆ. ಹೆಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ವಾಟ್ ಎವರ್ ಯು ಆರ್, ಅದು ನಿಮ್ ಪ್ರಾಬ್ಲಮ್. ನನ್ನ ಹತ್ರ ಬಂದ್ಬಿಟ್ಟು ಏನೋ ಕೇಳ್ತಾ ಇದ್ದೀರಾ? ಈ ಪ್ರಾಬ್ಲಮ್ ಶುರು ಆಗಿದ್ದೆ ನಿಮ್ಮಿಂದ. ಇನ್ನೊಂದ್ಸಲ ಈ ರೋಡಲ್ಲಿ ಏನಾದ್ರು ಈ ತರ ಬೇರೆ ಬೇರೆ ಚಪ್ಪಲಿಗಳನ್ನ ಹಾಕೊಂಡ್ ಬಂದ್ರಿ ನಿಮ್ ಕಾಲ್ ಮುರಿದ್ಬಿಡ್ತೀನಿ. ಅಲ್ಲರಿ ಏನ್ರಿ ಪಾಪಣ್ಣ 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 ರೇ, ನಮ್ಮನೆ ಚಪ್ಪಲಿ ವಿಷಯ ನಿಮಗೆ ಯಾಕ್ರಿ? ಇಡ್ರಿ ಫೋನು, ರೇ ಇಡ್ರಿ ಫೋನು. ನಮ್ಮ ಮನೆ ಮಾನ ಮರ್ಯಾದೆ ಬೀದಿಲಿ ಹರಾಜಾಗ್ತಾ ಇದೆ. ಗೊತ್ತಾಯ್ತು ಕಣ ಶ್ರೇಯರಿ. ಅಲ್ಲ, ಇವರೇ ಚಪ್ಪಲಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರೆ ತಲೆನೋವೇ ಇರ್ತಿರ್ಲಿಲ್ಲ. ಈಗ ಸುಮ್ಮನೆ ನಮಗ್ ಟೆನ್ಷನ್. ಓ ಪಾಪಣ್ಣ, ಇದಕ್ಕೇನಾದ್ರೂ ಮಾಡ್ಲೇಬೇಕು ಕಣೋ. ನಾನು ನಿಮ್ಮ ಈ ರೋಡಲ್ಲಿ ನಿಮ್ಗೆ ಪಾನಿಪುರಿ ತಿನ್ನಕ್ಕಾಗ್ತಿಲ್ಲ ಗೊತ್ತಾ? ಪಾನಿಪುರಿ ಅಂಗಡಿಲಿ ತಟ್ಟೆ ತೊಳೆಯೋನ್ ಕೂಡ ನಮಗ್ ಬಿಟ್ಟು ಅಡ್ವೈಸ್ ಕೊಟ್ಟ. ನಂದೇ ಒಂದ್ ಪೇರ್ ಗುಡ್ ಸ್ಲಿಪ್ಪರ್ ಇದೆ, ಸೇಮ್ ಕಲರ್ದು, ಬೇಕಾದ್ರೆ ಗಿವ್ ಮಾಡ್ತೀನಿ, ಟೇಕ್ ಮಾಡಿ ಅಂತಾನೆ. ಇಂಥ ಅವಮಾನಗಳೆಲ್ಲ ಸಹಿಸಕ್ಕೆ ಆಗಲ್ಲ ಕಣ. ಏನಾದ್ರೂ ಐಡಿಯಾ ಮಾಡ್ಬೇಕು. ಲೇ ಶ್ರೇಯರಿ, ಏನಾದ್ರೂ ಒಂದು ಪ್ಲಾನ್ ಮಾಡೋ. ಪಾಪಣ್ಣ, ಜಸ್ಟ್ 500 rupees ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ನಾನು ಅವಾಗ ಐಡಿಯಾ ಗಿವ್ ಮಾಡ್ತೀನಿ. ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಓಕೆ. ಪಾಪಣ್ಣ ಏನೋ ಮಾಡ್ತಿದ್ಯಾ? ಇಲ್ಲಿ ನ್ಯೂಸ್ ನೋಡೋಣ ಬಂದೆ. ಹಾಟ್ ನ್ಯೂಸ್ ನಾನು ಹೇಳ್ತೀನಿ, ಕೇಳಿಸ್ಕೊ. ಪ್ರಾಬ್ಲಮ್ ಸಾಲ್ವ್. ಹ್ಞೂ ಕಣೋ ಶ್ರೀಯರಿ, ಆ ರೂಮಿನ ಚಪ್ಪಲಿ ಈ ರೂಮ್ಗೆ, ಈ ರೂಮಿನ ಚಪ್ಪಲಿ ಆ ರೂಮ್ಗೆ ಎಕ್ಸ್ಚೇಂಜ್ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ ನೋಡು. ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ, ಆದ್ರೆ ಜನರ ಕೈಲಿ ಉಗ್ಗಿಸ್ಕೊಳ್ಳೋದು ಮಾತ್ರ ತಪ್ಪುತ್ತೆ ಅಲ್ವಾ? ನೀನೆಷ್ಟು ಲಕ್ಕಿ ಪಾಪಣ್ಣ. ಯಾಕಪ್ಪ? ನನ್ನಂತ ಒಳ್ಳೆ ತಮ್ಮ ನಿನಗೆ ಸಿಕ್ಕಿರೋದಕ್ಕೆ. ಹೌದಂತೆ. ಯಾಕೋ ಹಿಂಗಂತಿದ್ಯಾ? ಚಪ್ಪಲಿ ಎಕ್ಸ್ಚೇಂಜ್ ಮಾಡಿದ್ ನಾನೇ. ಕನ್ಸಲ್ಲಿ ಕನ್ಸಲ್ಲ ಯಾಕೋ? ಅವಾಗೆಲ್ಲ ಅವರಿಬ್ರು ಮಲಗಿರ್ಬೇಕಾದ್ರೆ 12 ಗಂಟೆಗೆ ಹೋಗಿ ಅವರಿಬ್ರು ಚಪ್ಪಲಿನ ಎಕ್ಸ್ಚೇಂಜ್ ಮಾಡ್ಬಿಟ್ಟೆ. ಸೂಪರ್ ಸೂಪರ್ ಸೂಪರ್, ಸಕ್ಕ ಜೋಕ್ ಮಾಡ್ತಾ ಕಣೋ ಪಾಪಣ್ಣ ನೀನು. 2 ಗಂಟೆಗೆ ಹೋಗಿ ಚಪ್ಪಲಿಗಳನ್ನ ಎಕ್ಸ್ಚೇಂಜ್ ಮಾಡಿದ್ ನಾನು, ನೀನು 12 ಗಂಟೆಗೆ ಮಾಡ್ಬಿಟ್ಟು ಅಂತ ಏನೋ ಮಾತಾಡ್ತೀಯ. ಯಾಕೋ? ಪಾಪು ನೋಡು, ನಾನು ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕು. ಬಲ್ಗಾಲ್ಗೆ ಒಂದ್ ಕಲರ್ ಚಪ್ಪಲಿ, ಎಡಗಾಲ್ಗೆ ಇನ್ನೊಂದ್ ಕಲರ್ ಚಪ್ಪಲಿ ಹಾಕೊಂಡೋದ್ರೆ ಅವಮಾನ ಆಗತ್ತಲ್ವಾ? ನಿನ್ ಹೆಂಡತಿಗೆ ಹೇಳು ರೆಡ್ ಕಲರ್ ಚಪ್ಪಲಿ ಕೊಡಕ್ಕೆ, ನಂಗೆ ಮ್ಯಾಚಿಂಗ್ ಆಗತ್ತೆ. ನಾನು ಆವತ್ತೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ನೀವೀಗೋ ಕ್ಲಾಶ್ ಮಾಡ್ಕೊಂಡ್ರಿ. ಇನ್ನ ನಾನು ಹೆಲ್ಪೇ ಮಾಡಲ್ಲ ಅದರಲ್ಲಿ. ನೀವೇ ಏನ್ ಬೇಕಾದ್ರೂ ಸಾಲ್ವ್ ಮಾಡ್ಕೊಳ್ಳಿ. ಏನು ಬೇಕಾಗಿಲ್ಲ ಜಾನು, ಹೇಗಿದ್ರು ಹೊಸ ಫ್ಯಾಷನ್ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕಲರ್ ಸ್ಲಿಪ್ಪರ್ ಹಾಕೊಂಡು ನಾನು ಫಂಕ್ಷನ್ಗೆ ಹೋಗ್ತೀನಿ, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ದಿಗಿಡ್ ದಿಮ್ಮಿ ಅವರೇ, ನೀವು ಹೋಗ್ತೀರಾ, ನಿಮಗೆ ಮಾನ ಮರ್ಯಾದೆ ಎಲ್ಲಿದೆ? ಆದ್ರೆ ನಾನೇನು, ನನ್ನ ಲೆವೆಲ್ ಏನು, ನಿಂತರ ಒಂದೊಂದ್ ಕಾಲಕ್ಕೆ ಒಂದೊಂದ್ ಚಪ್ಪಲಿ ಹಾಕೊಂಡು ಜೋಕರ್ ತರ ಹೋಗ್ಬಿಟ್ರೆ ಜನ ನನ್ನ ಬಗ್ಗೆ ಏನನ್ನಲ್ಲ. ಅದು ಮಹಿಳಾ ಸಂಘದ ಮೀಟಿಂಗ್. ಮಾಯಿ, ಮಾನ ಮರ್ಯಾದೆ ವಿಷಯ ನೀವ್ ನನ್ನ ಹತ್ರ ಮಾತಾಡ್ಬೇಡಿ. ನಿಮಗೆ ಎಷ್ಟು ಮಾನ ಮರ್ಯಾದೆ ಇದೆಯೋ ನನಗೂ ಅಷ್ಟೇ ಇದೆ. ಆದ್ರೆ ನಿಮ್ ತರ ನನ್ಗೆ ಈಗೋ ಇಲ್ಲ ಅಷ್ಟೇ. ಪಾಪು ಸ್ವೀಟು, ನೋಡು, ಒಂದ್ ಚಪ್ಪಲಿ ಕೊಟ್ಟು ಇನ್ನೊಂದ್ ಚಪ್ಪಲಿ ತಗೊಳೋದಕ್ಕೆ ಹೇಳು. ಮಹಿಳಾ ಸಂಘದವರೆಲ್ಲ ನನ್ನ ಬಗ್ಗೆ ತುಂಬಾ ಲೈಟ್ ಆಗಿ ಮಾತಾಡ್ತಾ ಇದಾರೆ, ಎಲ್ಲೋ ಕದ್ದಿರೋ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದಾರೆ ಅಂತ. ಅದನ್ನ ಪಾಪಣ್ಣಂಗೆ ಹೇಳೋ ಬದಲು ಅದಕ್ಕೆ ಹೇಳಿದ್ರೆ ಅವ್ರೇನ್ ಚಪ್ಪಲಿ ಕೊಡಲ್ಲ ಅಂತಾರ? ಶ್ರೀಹರಿ ಅವರೇ, ನಿಮ್ಮ ವಿಶೇಷ ಟಿಪ್ಪಣಿ ನನಗೆ ಬೇಕಾಗಿಲ್ಲ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರು. ಮಮ್ಮಿ, ನೀವು ಡಿಫ್ರೆಂಟ್ ಸ್ಲಿಪ್ಪರ್ನ ವೇರ್ ಮಾಡ್ಕೊಂಡು ಯಾಕೆ ಗೋ ಮಾಡ್ತೀರಾ? ನಿಮ್ ಓಲ್ಡ್ ಸ್ಲಿಪ್ಪರ್ನ ವೇರ್ ಮಾಡ್ಕೊಂಡು ಗೋ ಮಾಡ್ಬೋದಲ್ಲ. ನಿಮ್ಮೆ ಮಮ್ಮಿ, ನಿನ್ನ ಫ್ಯಾಷನ್ ಸಜೆಷನ್ ನನಗೆ ಬೇಕಾಗಿಲ್ಲ. ಓಲ್ಡ್ ಚಪ್ಪಲ್ ಹಾಕೊಳ್ಳೋಕೆ ನನಗೂ ಗೊತ್ತು, ಆದ್ರೆ ಇವತ್ತು ಈ ಹೊಸ ಚಪ್ಪಲಿನೇ ಹಾಕೋಬೇಕು. ಅಮ್ಮ, ಆಫ್ಟರ್ ಆಲ್ ಒಂದು ಚಪ್ಪಲಿ ವಿಷಯಕ್ಕೆ ಇಷ್ಟೊಂದೆಲ್ಲ ಗಲಾಟೆ ಮಾಡ್ಬೇಕಾ? ಜಾನು,
ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗ್ಬೇಕು, ನನಗೆ ಲೇಟ್ ಆಗ್ತಾ ಇದೆ. ಪಾಪು ಇನ್ನೊಂದ್ ಚಪ್ಪಲಿ ಕೊಟ್ಬಿಟ್ಟು ಎಲ್ ಬೇಕಾದ್ರೂ ಹೋಗಕ್ ಹೇಳಪ್ಪ. ಹೋಗ್ಲಿ ಅದ್ ನೀವೇ ಸಾಲ್ವ್ ಮಾಡಿ. ರೀ ಮಿಸ್ಟರ್ ಪುಂಡ್ಲಿಕ್ ಅವ್ರೆ, ಗುಣಸನ್ ದೀರ್ಘ ರೀ ಪುಂಡರೀಕ. ಯಾವ್ದೋ ಒಂದು ನಮ್ಮ ಅಂಗಡಿಯಿಂದ ಚಪ್ಲಿ ತಂದು ಇವ್ರಿಗೊಂದು ಅವ್ರಿಗೊಂದು ಹಾಕಿ ಎಡವಟ್ ಮಾಡಿದಿರಲ್ರಿ. ರೇ ಏನ್ರಿ ಮಾತಾಡ್ತಿದ್ದೀರಾ? ಪ್ಯಾಕಿಂಗ್ ಟೈಮಲ್ಲಿ ಎಡವಟ್ ಮಾಡಿದ್ ನೀವು. ರೀ ಪ್ಯಾಕಿಂಗ್ ಅಲ್ಲಿ ಎಡವಟ್ ಆದ್ರೆ ಹಾಕೊಳ್ವಾಗ ಗೊತ್ತಾಗಲ್ವೇನ್ರಿ? ಕಣ್ಣಿ ಕಾಣಿಸಲ್ವಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಕಯ ಅಂತ ಕಿರಿಚ್ತಾ ಇದೀರಲ್ರಿ ಅವಾಗಿಂದ. ಸುಮ್ನೆ ನಮ್ಮ ಮಣ್ಣ ಮೇಲೆ ಯಾಕೆ ಜೋರ್ ಮಾಡ್ತೀರಾ? ಈ ತರ ನೀವು ಒಂದ್ ಕಾಲಿಗೆ ಒಂದು ಇನ್ನೊಂದ್ ಕಾಲಿಗೆ ಒಂದು ಚಪ್ಲಿ ಹಾಕೊಂಡು ಟ್ರೆಂಡ್ ಸೆಟ್ ಮಾಡಿದೀರಾ. ನಮ್ಮ ಅಂಗಡಿ ಬರೋರೆಲ್ಲ ಒಂದೇ ಕಲರ್ನ ಒಂದ್ ಕಾಲಿನ ಚಪ್ಲಿ ಕೇಳ್ತಾರೆ. ಇನ್ನೊಂದ್ ಕಾಲಿನ ಚಪ್ಲಿ ತಗೊಳ್ಳಿ ಅಂದ್ರೆ ಇನ್ನೊಂದ್ ಅಂಗಡಿಲಿ ತಗೊಂಡಿದೀವಿ ಅಂತಾರೆ. ಅರ್ಧ ರೇಟಿಗೆ ತಗೋತಾರೆ. ಇನ್ನೊಂದ್ ಚಪ್ಲಿ ನಾನೇನ್ ಮಾಡ್ಲಿ? ಅಯ್ಯೋ ವೇಸ್ಟ್ ಆಗತ್ತೆ ಅನ್ನೋ ಹಾಗಿದ್ರೆ ಅಂಗಡಿಲಿ ಯಾಕೆ ಇಟ್ಕೋತೀರಾ? ನಮಗ್ ತಂದ್ಕೊಡಿ, ನಾವು ಹಾಕೋತೀವಿ. ಚೌಕಾಸಿ ನಮ್ ಲೆವೆಲ್ ತಕ್ಕಂಗೆ ಮಾತಾಡು, ಗತಿ ಇಲ್ದೇ ಇರೋ ತರ ಮಾತಾಡ್ಬೇಡ. ಚುಪ್ರೆ. ರೀ ನನ್ಗೆ ಅದೆಲ್ಲ ಗೊತ್ತಿಲ್ಲ ರೀ. ನೀವು ಮಾಡೋ ಎಡವಟ್ಟನ್ನ ನೀವೇ ಸರಿ ಮಾಡ್ಬೇಕು. ಇಲ್ಲಾಂದ್ರೆ ಅಂಗಡಿಲಿರೋ ಒಂದ್ ಕಾಲು ಚಪ್ಲಿಗಳನ್ನೆಲ್ಲ ನೀವೇ ಕೊಂಡ್ಕೋಬೇಕು. ಎಷ್ಟೇ ಚಪ್ಪಲಿ ಇದೆ? ಎಡಗಾಲಿಂದು 5,000 ಪೀಸು, ಬಲಗಾಲಿಂದು 5,000 ಪೀಸ್ ಇದೆ. ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಪ್ಪ. ಬರ್ಲಾ? ಜಾನು ಏನು ಇರಿ, ನಾನು ನಿಮ್ ಜೊತೆ ಬರ್ತೀನಿ. ಸ್ವೀಟು, ನಾನು ಹಿಂಗೆ ನೆನ್ನೆನೆ ಹೇಳಿದ್ದೆ, ನಾನು ಕಾರ್ ಸರ್ವಿಸ್ ಕೊಟ್ಟಿದ್ದೀನಿ, ನನ್ನ ಆಫೀಸಿಗೆ ಬೇರೆ ತುಂಬಾ ಲೇಟ್ ಆಗಿದೆ. ನೋಡು ನಾನು ಕಾಯಕ್ಕಾಗಲ್ಲ, ನೀನ್ ನಿನ್ ಪಾಡಿಗೆ ನೀನ್ ಬಾ, ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ. ಪ್ಲೀಸ್ ಜಾನು, ಒಂದ್ ಕೆಲಸ ಮಾಡ್ತೀನಿ, ನಾನು ನಿಮ್ ಜೊತೆ ಅಲ್ಲಿ ತನಕ ಬರ್ತೀನಿ, ಆಮೇಲೆ ನೀವು ನನ್ನ ಆಟೋ ಹಾಸ್ಪಿಟ್ ಕಳಿಸ್ಬಿಡಿ, ಆಯ್ತಾ? ಸರಿ ಬೇಗ ಬಾ, ನಾನು ಕೆಳಗಡೆ ಕಾಯ್ತಿರ್ತೀನಿ. ಓಕೆ ಓಕೆ, ಮೊಬೈಲ್ ತಗೊಂಡ್ ಬರ್ತೀನಿ. ಟೈಮ್ ಆತು. ಅಯ್ಯೋ ಲಗು ಬರ್ರಿ. ತಾಜ್ ಮಹಲ್ ಕರ್ಕೊಂಡು ಹೊಂಟೇನು? ಲಗು ಬರ್ರಿ ಅಂದ್ರೆ ನೀವು ನನ್ನ ಮಾತು ಕೇಳಂಗಿಲ್ಲ ನೋಡಿ. ನಂದವ್ರೆ, ಓಹ್ ನಮಸ್ಕಾರ ರೀ. ನಮಸ್ತೆ. ಎಲ್ಲ ಹೊಟ್ಟಿರಂಗಿದೆ? ಇಲ್ಲೇ ಇವ್ರ ಪೈಕಿ ಯಾರಿಗೂ ಆರಾಮಿಲ್ರಿ, ಅದಕ್ಕ ದವಾಖಾನೆಗೆ ಹೊಂಟಿವ್ರಿ. ಓ, ಆಸ್ಪತ್ರೆಯಲ್ಲಿರೋರ್ಗೆಲ್ಲ ಫುಲ್ ಖುಷಿ ಆಗ್ಬಿಡುತ್ತೆ ಬಿಡಿ. ಯಾಕ? ಅಲ್ಲ, ನೀವು ಈಗ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಅಲ್ಲಿರೋ ಪೇಷಂಟ್ಸ್ಗೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ ಬಿಡಿ. ಹೌದಾ ನೋಡ್ರಿ. ನಂದ ಹೊಡೋಣ. ನಂದು ನೀನು ಇಲ್ಲೇ ಇದೆಯಾ? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕನ್ಯಾ, ಈ ಕನ್ಯಾ ನಿನ್ನ ಕಣ್ಣಿಗೆ ಹೆಣ್ಮಕ್ಳು ಎದುರಿಗಿದ್ದು ಬಿಟ್ರೆ ಯಾರು ಕಾಣಲ್ಲ ನಿನಗೆ ನಾನು ಹೊಸ ವರ್ಷದ ಶುಭಾಶಯಗಳು ಹೇಳೋದೇ ಮರ್ತೋಯ್ತು ನೋಡು. ಹೊಸ ವರ್ಷಕ್ಕೆ ಇನ್ನೂ ಒಂದು ತಿಂಗಳೈತಿ, ಈಗೇನಂತದ್ದು ಇರ್ಲಿ ಬಿಡು. ಹ್ಯಾಂಡ್ ಶೇಕ್ ಮಾಡೋಕೆ ಏನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಏನೋ ಆಸೆ ಪಡಕತ್ತಾರ, ಕೈ ಕೊಡ್ರಿ. ಕೈ ಕೊಡ್ಸಕ್ಕ ನಿಂತು ಬಿಟ್ಟಿ, ತಗೋ ನೀನು. ಹ್ಯಾಪಿ ನ್ಯೂ ಇಯರ್. ಒಗಿತ್ ನೋಡ್ರಿ. ಅಯ್ಯಯ್ಯೋ ಕಾಗಿ ಪಿಚ್ಕಿ ಒಗಿತಲ್ರಿ. ಅಯ್ಯಯ್ಯ, ಏನ್ ನೀನ ಪಿಚ್ಕಿ ಒಗದರ್ ಗತಿ ಖುಷಿ ಪಡಕತ್ತಿಯಲ್ಲ. ಏ ಪುಂಡವ್ರ, ಒಂಚೂರು ಕಚ್ಚಿ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಪಾಪು ಪಾಪು, ನಂದ ಅಮೋಘ ಚಪ್ಪಲಿ ನೋಡಿದ್ಯೇನಪ್ಪ ನೀನು? ಜಾನು, ನನ್ ಚಪ್ಲಿ ಕಾಣಿಸ್ತಾನೆ ಇಲ್ಲ, ನಾನು ಮಾರ್ಕೆಟ್ಗೆ ಹೋಗ್ಬೇಕು. ನಿಮ್ ಕಾಲ್ಗಳು ಎಲ್ಲಿದೆ ಕೇಳಿ ಹೇಳ್ತೀನಿ. ಚಪ್ಪಲಿ ಎಲ್ಲಿದೆಯೋ ಯಾರಿಗೂ ಗೊತ್ತು. ಸಾಲದಕ್ಕೆ ಅದನ್ನ ಬೆಡ್ರೂಮ್ ಹತ್ರನೇ ಬಿಟ್ಕೊಂಡಿರ್ತೀರಾ? ಅದನ್ನ ಕಾಯ್ಕೊಂಡೇ ಕೂತಿರಕ್ಕಾಗತ್ತ ನಾವು? ನಮ್ಮನೇಲಿ ಒಂದು CCTV ಕ್ಯಾಮ್ರಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರು ಕದ್ದಿದ್ದು ಅಂತ ಗೊತ್ತಾಗ್ತಿತ್ತಪ್ಪ. ಶ್ರೀಹರಿ ಅವರೇ, ಮತ್ತೆ ನಿಮ್ಮ ವಿಶೇಷ ಟಿಪ್ಪಣಿನ ಶುರು ಹಚ್ಕೊಂಡ್ರ? ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನನ್ ಚಪ್ಪಲಿ ಕೊಳೆ ಆಗಿತ್ತು, ನಾನು ಆಚೆ ಬಿಟ್ಟಿದ್ದೆ. ನನ್ ಚಪ್ಲಿನೂ ಗಲೀಜಾಗಿತ್ತು, ತೊಳ್ದಿಟ್ಟಿದ್ದೆ, ಆದ್ರೆ ಕಾಣಿಸ್ತಾನೆ ಇಲ್ಲ. ಮಮ್ಮಿ, ಐ ಥಿಂಕ್ ಯಾರೋ ತೀಫು ಅವ್ನ ವೈಫ್ಗೆ ಗಿಫ್ಟ್ ಮಾಡಕ್ಕಂತ ರಾಬರಿ ಮಾಡ್ಕೊಂಡು ಗೋ ಮಾಡಿದಾನ ಅನ್ಸುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಇವಾಗ ಮೀಟಿಂಗ್ ಹೋಗ್ಬೇಕು, ನನ್ಗ ಚಪ್ಪಲಿ ಬೇಕೇ ಬೇಕು. ಯಾಕಮ್ಮ ಹೀಗ ಆಡ್ತಿದ್ಯಾ? ನಿನ್ ಹತ್ರ ಬೇರೆ ಚಪ್ಪಲಿ ಗತಿನೇ ಇಲ್ವಾ ಅಮ್ಮ? ಇಲ್ಲ ಪಾಪು, ನನಗೆ ಆ ಚಪ್ಪಲಿನೇ ಬೇಕು. ನಾನು ಅದನ್ನ ಹಾಕೊಂಡು ಹೋಗಿದ್ನ ಮಹಿಳಾ ಸಂಘದವ್ರು ಆಗ್ಲೇ ನೋಡ್ಬಿಟ್ಟಿದ್ದಾರೆ. ಇವತ್ತು ಹಳೆ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ರೆ ನನ್ನ ಇಮೇಜ್ ಏನಾಗ್ಬೇಕು ಹೇಳೋ? ಹೌದೌದು, ಇವ್ರ ಫ್ರೆಂಡ್ಸ್ ಎಲ್ಲ ಇವ್ರ ಚಪ್ಲಿ ನೋಡಿನೇ ಇವ್ರ ಇಮೇಜ್ ನ ಲೆಕ್ಕ ಹಾಕೋದು. ಚೌಕಾಸಿ, ಸುಮ್ನಿದ್ರೆ ಸರಿ. ನೋಡು ಪಾಪು, ಇದು ಚಪ್ಪಲಿ ವಿಷಯ, ಇದಕ್ಕೆಲ್ಲ ಮೂಗ್ ತುರ್ಸ್ಕೊಂಡ್ ಬರ್ಬೇಡ ಅಂತ ಅವಳಿಗೆ ಹೇಳ್ಬಿಡು. ದಯವಿಟ್ಟು ಜಗಳ ಆಡಬೇಡಿ ನೀವು. ನಿನಗೇನು ಹೊಸ ಜೊತೆ ಬೇಕ್ತಾನೆ? ಇಲ್ಲ, ಅದ್ ಬೇಕು. ಅದಾಗಲ್ಲ. ಅದು ನಿಮ್ಮಿಬ್ರಿಗೂ ಹೊಸ ಜೊತೆ ಚಪ್ಪಲಿ ತಂದು ಕೊಡ್ತೀನಿ. ಮನೇಲಿ ನೋಡ್ಕೊಂಡು ಓಡಾಡಕ್ಕಾಗಲ್ವೇ ನಿನ್ಗೆ? ಇದು ನಿಮ್ಮನೇನು ತಾನೆ, ನೀನ್ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಮೊಬೈಲ್ ಯೂಸ್ ಮಾಡ್ಕೊಂಡ್ ಬರ್ತೀನಿ. ಯಾರೋ ಅದೆಲ್ಲ ಕೇಳಕ್ ನೀನ್ ಯಾವನು? ನಾನ್ ನಿಮ್ಮ ಅಣ್ಣ ಕಣ ಶ್ರೇಯರೇ. ನಾನು ತಮ್ಮ ಕವ ಪಾಪಣ್ಣ. ಕೈ ತೋರ್ಸ್ಬೇಡ ನೀನು. ತೋರ್ಸಿರ್ಲಿಲ್ಲ, ಕೈ ತೋರಿಸ್ತೀನಿ, ಏನ್ ಮಾಡ್ತೀಯ? ಶ್ರೇಯರೇ
ಪಾನಿಪುರಿಗೆ 500 ರೂಪಾಯಿ ಕೊಡ ಪಾಪಣ್ಣ. ಶ್ರೀಹರಿ ಆ ಕೊನೆ ಅಂಗಡಿಲಿ ತಿನ್ಬೇಡ ಕಣೋ, ನೀರ್ ಯಾವ್ದೋ ಕೆಡ್ದಾಗಿರೋದು ಯೂಸ್ ಮಾಡ್ತಾನೆ. ಇಲ್ಲಿ ಹೊಸ್ದಾಗಿದೆ ನೋಡು, ಚೆನ್ನಾಗಿ ಮಾಡ್ತಾನ ಅವನು. ಲವ್ ಯು ಪಾಪಣ್ಣ. ಥ್ಯಾಂಕ್ ಯು ಕಣ. ಸಂಜೆ ಹೋಗೋಣ. ಸ್ವೀಟು ಅಮ್ಮ. ಏನ್ ಪಾಪು? ಏನು ನೋಡಿ, ನಿಮ್ಮಿಬ್ರಿಗೂ ಒಂದೊಂದು ಹೊಸ ಜೊತೆ ಚಪ್ಪಲಿ ತಂದಿದ್ದೀನಿ. ಇನ್ಮೇಲೆ ನನಗೆ ಯಾವುದೇ ರೀತಿ ಜಗಳ ಕಿತ್ತಾಟ ಬೇಡ ಈ ಮನೇಲಿ. ನಿನಗೊಂದು ಕಲರು, ನಿನಗೊಂದು ಕಲರು, ನಿನಗ್ ನೀಲಿ, ನಿನಗ್ ಕೆಂಪು, ಅಷ್ಟೇ, ಕತೆ ಮುಗೀತು. ಎಕ್ಸ್ಚೇಂಜ್ ಇಲ್ಲ. ಗುಡ್ ಜಾಬ್. ಅಷ್ಟೇ, ಮುಲಾಜೆ ಇಲ್ಲ ಇನ್ನ. ಪಾಪು ಏನು? ಇದನ್ನೇ ಹಾಕೋಬೇಕಾ? ಖಂಡಿತ ಎಕ್ಸ್ಚೇಂಜ್ ಮಾಡೋ ಹಾಗಿಲ್ವಾ? ಇಲ್ಲಮ್ಮ, 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಆದ್ರೆ 10 ವರ್ಷ ನೀನು ಇದನ್ನೇ ಹಾಕೋಬೇಕು. ಓಕೆ, Yes. ಇದನ್ನ